ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋದು ಕ್ರಾಸುಲಾ ಪ್ಲಾಂಟ್ ಬಗ್ಗೆ. ಈ ಗಿಡ ಮನೆಗೆ ಶುಭ ತರುತ್ತೆ ಅಂತ ನಂಬಿಕೆಯಿದೆ ಮತ್ತು ಬೆಳೆಸೋದು ತುಂಬಾ ಈಸಿ. ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮತ್ತು ಶೇರ್ ಮಾಡಿ. ಕ್ರಾಸುಲಾ ಪ್ಲಾಂಟ್ ಪರಿಚಯ. ಕ್ರಾಸುಲಾ ಪ್ಲಾಂಟ್ ಅನ್ನೋದು ಒಂದು ಸಕ್ಕುಲೆಂಟ್ ವರ್ಗದ ಗಿಡ. ಇದನ್ನು ಸಾಮಾನ್ಯವಾಗಿ ಜೇಡ್ ಪ್ಲಾಂಟ್ ಅಂತಲೂ ಕರೀತಾರೆ. ಈ ಗಿಡದ ಎಲೆಗಳು ದಪ್ಪವಾಗಿದ್ದು ನೀರನ್ನು ಸಂಗ್ರಹಿಸಿಕೊಳ್ಳುವ ಶಕ್ತಿಯಿದೆ. ಮನೆ, ತೋಟ, ಬಾಲ್ಕನಿ, ಟೆರೆಸ್ ಎಲ್ಲಕ್ಕೂ ಸೂಕ್ತ. ಕ್ರಾಸುಲಾ ಪ್ಲಾಂಟ್ ವಿಶೇಷತೆಗಳು: ಎಲೆಗಳು ದಪ್ಪ ಮತ್ತು ಮೆರುಗು ಇರುತ್ತವೆ. ಕಡಿಮೆ ನೀರಲ್ಲೇ ಬದುಕುವ ಗಿಡ. ಬಿಸಿಲು ಮತ್ತು ಸ್ವಲ್ಪ ಛಾಯೆ ಎರಡಕ್ಕೂ ಹೊಂದಿಕೊಳ್ಳುತ್ತದೆ. ನಿಧಾನವಾಗಿ ಬೆಳೆಯುವ ಗಿಡ. ಲಾಂಗ್ ಲೈಫ್ ಪ್ಲಾಂಟ್. ಇದು ಲೋ ಮೇಂಟೆನೆನ್ಸ್ ಗಿಡ. ಬೆಳಕು ಮತ್ತು ಸ್ಥಳ. ಕ್ರಾಸುಲಾ ಪ್ಲಾಂಟ್ಗೆ ಬೆಳಗಿನ ಸೂರ್ಯ ಬೆಳಕು ತುಂಬಾ ಒಳ್ಳೆಯದು. ದಿನಕ್ಕೆ 3 ರಿಂದ 5 ಗಂಟೆ ಸನ್ಲೈಟ್ ಸಾಕು. ಟೆರೆಸ್, ಬಾಲ್ಕನಿ ಅಥವಾ ಕಿಟಕಿ ಹತ್ತಿರ ಇಡಬಹುದು. ನೀರು ಹಾಕುವ ವಿಧಾನ. ಈ ಗಿಡಕ್ಕೆ ಹೆಚ್ಚು ನೀರು ಬೇಡ. ಮಣ್ಣು ಪೂರ್ತಿ ಒಣಗಿದ ಮೇಲೆ ಮಾತ್ರ ನೀರು ಹಾಕಬೇಕು. ವಾರಕ್ಕೆ 1 ಅಥವಾ 2 ಬಾರಿ ಸಾಕು. ಮಳೆಗಾಲದಲ್ಲಿ ಇನ್ನೂ ಕಡಿಮೆ ನೀರು ಹಾಕಬೇಕು. ಹೆಚ್ಚು ನೀರು ಹಾಕಿದ್ರೆ ರೂಟ್ ರಾಟ್ ಆಗಬಹುದು. ಮಣ್ಣು ಮತ್ತು ಪಾಟ್ ಮಾಹಿತಿ. ಡ್ರೈನೇಜ್ ಇರುವ ಮಣ್ಣು ತುಂಬಾ ಮುಖ್ಯ. ಗಾರ್ಡನ್ ಮಣ್ಣು, ಮರಳು, ಕೋಕೋಪಿಟ್. ಈ ಮಿಕ್ಸ್ ಉತ್ತಮ. ಪಾಟ್ ಕೆಳಗೆ ಹೋಲಿರ್ಬೇಕು. ಸ್ಮಾಲ್ ಅಥವಾ ಮೀಡಿಯಂ ಪಾಟ್ ಸಾಕು. ಕ್ರಾಸುಲಾ ಪ್ಲಾಂಟ್ ಬೆಳೆಸುವ ವಿಧಾನ. ಸ್ಟೆಮ್ ಕಟಿಂಗ್ ಮೂಲಕ ಸುಲಭವಾಗಿ ಬೆಳೆಸಬಹುದು. ಒಂದು ಆರೋಗ್ಯವಂತ ಸ್ಟೆಮ್ ಕಟ್ ಮಾಡಿ 1 ದಿನ ಒಣಗಲು ಬಿಡಿ. ನಂತರ ಮಣ್ಣಿಗೆ ನೆಡಬೇಕು. 10 ರಿಂದ 15 ದಿನಗಳಲ್ಲಿ ರೂಟ್ ಬರುತ್ತೆ. ಎಲೆಯಿಂದಲೂ ಈ ಗಿಡ ಬೆಳೆಯುತ್ತದೆ. ಕ್ರಾಸುಲಾ ಪ್ಲಾಂಟ್ ಉಪಯೋಗ: ಮನೆಯ ಅಲಂಕಾರಕ್ಕೆ ಉತ್ತಮ. ವಾಸ್ತು ಪ್ರಕಾರ ಶುಭಕರ ಗಿಡ ಅಂತ ನಂಬಿಕೆ. ಆಫೀಸ್ ಡೆಸ್ಕ್ ಪ್ಲಾಂಟ್ ಆಗಿ ಸೂಕ್ತ. ಗಿಫ್ಟ್ ಪ್ಲಾಂಟ್ ಆಗಿ ಹೆಚ್ಚು ಬಳಕೆ. ಸಾಮಾನ್ಯ ತಪ್ಪುಗಳು: ಹೆಚ್ಚು ನೀರು ಹಾಕುವುದು, ಪೂರ್ತಿ ಛಾಯೆ ಜಾಗದಲ್ಲಿ ಇಡುವುದು, ಡ್ರೈನೇಜ್ ಇಲ್ಲದ ಪಾಟ್ ಬಳಸುವುದು, ಮಳೆನೀರು ನೇರವಾಗಿ ಬೀಳುವ ಜಾಗದಲ್ಲಿ ಇಡುವುದು. ಈ ತಪ್ಪುಗಳನ್ನು ತಪ್ಪಿಸಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಕೊನೆಯ ಮಾತು: ಸ್ನೇಹಿತರೆ, ಕ್ರಾಸುಲಾ ಪ್ಲಾಂಟ್ ಮನೆಯ ತೋಟಕ್ಕೆ ತುಂಬಾ ಒಳ್ಳೆಯ ಆಯ್ಕೆ. ಕಡಿಮೆ ಕಾಳಜಿಯಲ್ಲಿ ಸುಂದರವಾಗಿ ಬೆಳೆಯುವ ಗಿಡ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.